ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಬಾರಿ ಶಾಲೆಗಳಲ್ಲಿ ಬೇಸಿಗೆ ರಜೆ ಯಾವಾಗ ಇರುತ್ತೆ, ಫಲಿತಾಂಶ ದಿನಾಂಕ ಯಾವಾಗ ಇರುತ್ತೆ, ಫಲಿತಾಂಶ ಯಾವಾಗ ಬರುತ್ತೆ, ಅದೇ ರೀತಿ ಮುಂದಿನ ಶೈಕ್ಷಣಿಕ ವರ್ಷ ಯಾವಾಗ ಶುರುವಾಗುತ್ತೆ, ಅದೇ ರೀತಿ ಬೇಸಿಗೆ ರಜೆ ಎಷ್ಟು ದಿನ ಇರ್ತದೆ, ಇದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡ್ಬೋದು. ಇದು ನೋಡೋದಾದರೆ ಲೋಕಸಭೆ ಕೂಡ ಚುನಾವಣೆ ಕೂಡ ಬರ್ತಾ ಇದೆ. ಕರ್ನಾಟಕದಲ್ಲಿ ಈಗ ಹೇಳಿರೋ ಹಾಗೆ 5, 8, 9ನೇ ತರಗತಿ ಬೋರ್ಡ್ ಪರೀಕ್ಷೆ ಕೂಡ ಬರದಾಗಿದೆ, ಪರೀಕ್ಷೆ ಕೂಡ ಮುಗಿದಿದೆ. SSLC ಪರೀಕ್ಷೆ ಕೂಡ ನಡೀತಾ ಇದೆ. ಏಪ್ರಿಲ್ 6ಕ್ಕೆ ನಿಮಗೆ SSLC ಪರೀಕ್ಷೆ ಕೂಡ ಮುಗಿತದೆ. ದ್ವಿತೀಯ PUC ಪರೀಕ್ಷೆ ಆಲ್ರೆಡಿ ಮುಗಿದಿದೆ. ಈ ಬಾರಿ ಶೈಕ್ಷಣಿಕ ರಜಾ, ಬೇಸಿಗೆ ರಜಾದ ಬಗ್ಗೆ ಮಾಹಿತಿ ಕೊಡೋದಾದರೆ, ನಿಮಗೆ ಗೊತ್ತಿರೋ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರ ಆಲ್ರೆಡಿ ಬಿಡುಗಡೆ ಕೂಡ ಮಾಡಿದೆ. ಅದರ ಪ್ರಕಾರ 1, 2, 3, 4, 6, 7ನೇ ತರಗತಿ ಗ್ಯಾಪ್ ನಡ್ಕೊಳ್ಳಿ. 1, 2, 3, 4 ಮತ್ತು 6, 7ನೇ ತರಗತಿ ಪರೀಕ್ಷೆಗಳು ಶಾಲಾ ಮಟ್ಟದಲ್ಲಿ ಆಲ್ರೆಡಿ ನಡೆದಿದೆ. ಶಾಲಾ ಮಟ್ಟದಲ್ಲಿ ಅದೇ ರೀತಿ 5, 8 ಮತ್ತು 9ನೇ ತರಗತಿ ಬಂದ್ಬಿಟ್ಟು ಬೋರ್ಡ್ ಮಟ್ಟದಲ್ಲಿ ಬೋರ್ಡ್ ಪರೀಕ್ಷೆ ಕೂಡ ಮಾಡಿದ್ದಾರೆ. ಹೀಗಾಗಿ 5, 8, 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೋರ್ಟ್ ಆದೇಶದ ಪ್ರಕಾರ ಬೋರ್ಡ್ ಪರೀಕ್ಷೆ ಕೂಡ ಮಾಡಿದರು. ಈಗ 5, 8, 9ನೇ ತರಗತಿ ಪರೀಕ್ಷೆ ಕೂಡ ನಡೆದಿದ್ರು ಮತ್ತು ಕೋರ್ಟ್ಗೆ ಹೋಯಿತು. ನಂತರ ಮಾರ್ಚ್ 28ರವರೆಗೂ ನಡೀತು. ಮಾರ್ಚ್ 25ರಿಂದ ಮಾರ್ಚ್ 28ರವರೆಗೂ ನಿಮಗೆ ಬೋರ್ಡ್ ಪರೀಕ್ಷೆ ಕೂಡ ನಡೆಯಿತು. ಇದು ಬಂದ್ಬಿಟ್ಟು 5, 8, 9ನೇ ತರಗತಿ ವಿದ್ಯಾರ್ಥಿಗಳಿಗೆ. ನಂತರ ನೋಡೋದಾದರೆ ಏಪ್ರಿಲ್ ಮೊದಲನೇ ವಾರ ಫಲಿತಾಂಶ. 11ರಿಂದ ಕರ್ನಾಟಕ ಶಾಲೆಗಳಿಗೆ ಬೇಸಿಗೆ ರಜೆ ಗ್ಯಾಪ್ ನೋಡ್ಕೊಳ್ಳಿ. ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರುವ ಶೈಕ್ಷಣಿಕ ಮಾರ್ಗದರ್ಶಿ ಅಂತ ಬಿಡುಗಡೆ ಮಾಡಿದ್ದಾರೆ. 2023-24ನೇ ಸಾಲಿನಲ್ಲಿ ಶೈಕ್ಷಣಿಕ ಮಾರ್ಗದರ್ಶಿ ಅಂತ ಪ್ರಕಟ ಮಾಡಿದ್ದಾರೆ. ಹಾಲಿ ಶೈಕ್ಷಣಿಕ ವರ್ಷದ 1ರಿಂದ 9ನೇ ತರಗತಿ ವಾರ್ಷಿಕ ಪರೀಕ್ಷೆ ಮುಗಿದ ಬಳಿಕ ಏಪ್ರಿಲ್ 1ರಿಂದ 5ರವರೆಗೆ ನಿಮಗೆ ಮೌಲ್ಯಮಾಪನ ಕಾರ್ಯ ನಡೆಯಲಿದೆ. ಈಗ ಯಾರ್ದು ವಿದ್ಯಾರ್ಥಿಗಳಾಯಿತು ಅವ್ರದ್ದು ಏಪ್ರಿಲ್ 1ರಿಂದ 5ನೇ ತರಗತಿವರೆಗೂ 5ನೇ ದಿನಾಂಕದವರೆಗೂ, ಏಪ್ರಿಲ್ 1ರಿಂದ 5ನೇ ದಿನಾಂಕದವರೆಗೂ ನಿಮಗೆ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ. ಅದನಂತರ ಏಪ್ರಿಲ್ 8ರಂದು ಪ್ರಾಥಮಿಕ ಶಾಲಾ ತರಗತಿ ಫಲಿತಾಂಶ ಪ್ರಕಟಣೆ ಆಗ್ತದೆ. ಪ್ರಾಥಮಿಕ ಶಾಲಾ ಫಲಿತಾಂಶ ಬಂದ್ಬಿಟ್ಟು ಏಪ್ರಿಲ್ 8ರಂದು ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಅಂದರೆ 1ರಿಂದ 7ನೇ ತರಗತಿ ವಿದ್ಯಾರ್ಥಿಗಳು ಯಾರು ಇದ್ದೀರಾ, 1, 2, 3, 4, 6, 7 ಯಾರು ಇದ್ದಾರೆ ಅವರಿಗೆ ಫಲಿತಾಂಶ ಬಂದ್ಬಿಟ್ಟು ಏಪ್ರಿಲ್ 8ನೇ ತಾರೀಕು ಗ್ಯಾಪ್ ನೋಡ್ಕೊಳ್ಳಿ. ಏಪ್ರಿಲ್ 8ನೇ ತಾರೀಕು ಫಲಿತಾಂಶ ಬಂದ್ಬಿಟ್ಟು ಪ್ರಕಟ ಆಗುತ್ತೆ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏಪ್ರಿಲ್ 10ನೇ ತಾರೀಕಿನಂದು ಗ್ಯಾಪ್ ನೋಡ್ಕೊಳ್ಳಿ. ಏಪ್ರಿಲ್ 10ನೇ ತಾರೀಕಿನಂದು 8 ಮತ್ತು 9ನೇ ತರಗತಿ ಫಲಿತಾಂಶ ಬಂದ್ಬಿಟ್ಟು ಪ್ರಕಟಣೆ ಆಗುತ್ತೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. 1ರಿಂದ 7ನೇ ತರಗತಿ ಬಂದ್ಬಿಟ್ಟು ಏಪ್ರಿಲ್ 8ರಂದು ಫಲಿತಾಂಶ ಬರುತ್ತೆ. ಅದೇ ರೀತಿ 8 ಮತ್ತು 9ನೇ ತರಗತಿದು ಫಲಿತಾಂಶ ಬಂದ್ಬಿಟ್ಟು ಏಪ್ರಿಲ್ 10ನೇ ತಾರೀಕು ಬರುತ್ತೆ. ಈಗ ಪ್ರೆಸೆಂಟ್ ಕೊಟ್ಟಿರೋ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರ ಈಗ ಕೊಟ್ಟಿರೋ ಮಾಹಿತಿ ಪ್ರಕಾರ ಬರ್ತದೆ, ಗ್ಯಾಪ್ ನೋಡ್ಕೊಳ್ಳಿ. ನಂತರ ಏಪ್ರಿಲ್ 6ರಿಂದ 13ನೇ ಕ್ಲಾಸ್ವರೆಗೂ SSLC ಉತ್ತರ ಪತ್ರಿಕೆ ಮೌಲ್ಯಮಾಪನ ಕೂಡ ನಡೆದಿದೆ. ಅದರ ನಂತರ ಶೈಕ್ಷಣಿಕ ವರ್ಷದ ಬೇಸಿಗೆ ರಜೆ ವಿದ್ಯಾರ್ಥಿಗಳು ಖುಷಿಯಾಗಿರೋದು ಸಮ್ಮರ್ ಹಾಲಿಡೇಸ್ ಅಥವಾ ಬೇಸಿಗೆ ರಜೆ ಅಂತ ಕರಿತೀವಿ. ಈ ಬೇಸಿಗೆ ರಜೆ ಯಾವಾಗ ಇರುತ್ತೆ ಅಂದರೆ ಏಪ್ರಿಲ್ 11ರಿಂದ ಶುರುವಾಗುತ್ತೆ. ಗ್ಯಾಪ್ ನಡ್ಕೊಳ್ಳಿ. ಏಪ್ರಿಲ್ 11ರಿಂದ ನಿಮಗೆ ಬೇಸಿಗೆ ರಜೆ ಇರ್ತದೆ. ಮೇ 28ರ ತನಕ ಬೇಸಿಗೆ ರಜೆ ಇರ್ತದೆ. ಏಪ್ರಿಲ್ 11ರಿಂದ ನಿಮಗೆ ಮೇ 28ರವರೆಗೂ ನಿಮಗೆ ಬೇಸಿಗೆ ರಜೆ ಇರ್ತದೆ. ಖಾಸಗಿ ಶಾಲೆಗಳಲ್ಲಿ ಅಂದರೆ ಪ್ರೈವೇಟ್ ಶಾಲೆಗಳಲ್ಲಿ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಶಾಲೆಗಳು ಆಲ್ರೆಡಿ ಪರೀಕ್ಷೆ ಮುಗಿಸಿ ಅವರು ಆಲ್ರೆಡಿ ಬೇಸಿಗೆ ರಜೆ ಕೂಡ ಕೊಟ್ಟಿದ್ದಾರೆ. ನಂತರ LKGಯಿಂದ 9ನೇ ತರಗತಿವರೆಗೂ 2 ಹಂತಗಳಲ್ಲಿ ಅಂದರೆ ಮಾರ್ಚ್ 22 ಮತ್ತು ಮಾರ್ಚ್ 25ರಂದು ಬೇಸಿಗೆ ರಜೆ ಈಗಾಗಲೇ ಶುರುವಾಗಿದೆ. ಖಾಸಗಿ ಶಾಲೆಗಳಲ್ಲಿ ಆಲ್ರೆಡಿ ಬೇಸಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಏಪ್ರಿಲ್ 11ರಿಂದ ಮೇ 28ರವರೆಗೂ ಬೇಸಿಗೆ ರಜೆ ಇರ್ತದೆ. ಖಾಸಗಿ ಶಾಲೆಗಳಲ್ಲಿ ಆಲ್ರೆಡಿ ಬೇಸಿಗೆ ರಜೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ. ನೆಕ್ಸ್ಟ್ ಮುಂದಿನ ಶೈಕ್ಷಣಿಕ ವರ್ಷ ಯಾವಾಗ ಪ್ರಾರಂಭ, ರಜೆ ಎಲ್ಲ ಮುಗಿದ ಮೇಲೆ, ಬೇಸಿಗೆ ರಜೆ ಎಲ್ಲ ಮುಗಿದ ಮೇಲೆ ಶಾಲೆಗಳು ಯಾವ ದಿನದಂದು ನಿಮಗೆ ಪ್ರಾರಂಭವಾಗುತ್ತೆ ಅಥವಾ ಶುರು ಆಗುತ್ತೆ ನೋಡೋಣ ಬನ್ನಿ. ನೋಡೋದಾದರೆ ಕರ್ನಾಟಕ ಸರ್ಕಾರ ಆಲ್ರೆಡಿ ಬಿಡುಗಡೆ ಕೂಡ ಮಾಡಿದೆ. ಶೈಕ್ಷಣಿಕ ಮಾರ್ಗದರ್ಶಿ 2023-24 ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದರ ಪ್ರಕಾರ ಹಾಲಿ ಎಲ್ಲ ಶಿಕ್ಷಣ ಚಟುವಟಿಕೆಗಳು ಮುಗಿದು ಬೇಸಿಗೆ ರಜೆ ಬಂದ್ಬಿಟ್ಟು ಮೇ 28ಕ್ಕೆ ಮುಗಿಯಲಿದೆ. ಮೇ 28ಕ್ಕೆ ಬೇಸಿಗೆ ರಜೆ ಬಂದ್ಬಿಟ್ಟು ಎಂಡ್ ಆಗಲಿದೆ. ಮೇ 28ಕ್ಕೆ ಬೇಸಿಗೆ ರಜೆ ಮುಗಿತಾ ಇದೆ. ಮಾರನೇ ದಿನದಿಂದ ಹೊಸ ಶೈಕ್ಷಣಿಕ ವರ್ಷ ಕೂಡ ಶುರುವಾಗುತ್ತೆ. ಚಟುವಟಿಕೆಗಳು ಕೂಡ ಆರಂಭವಾಗ್ತಾ ಇದ್ದಾವೆ. ಅಂದರೆ ಮೇ 29ರಿಂದ ನಿಮಗೆ ಶಾಲೆಗಳು ಕೂಡ ಶುರುವಾಗುತ್ತೆ. ಮೇ 28ರವರೆಗೂ ನಮಗೆ ಬೇಸಿಗೆ ರಜೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಮೇ 29ರಂದು ನಮಗೆ ಶಾಲೆಗಳು ಕೂಡ ಶುರು ಆಗುತ್ತೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಕ್ಯಾಪ್ ನೋಡ್ಕೊಳ್ಳಿ. ಏಪ್ರಿಲ್ 11ರಿಂದ ಮೇ 28ರವರೆಗೆ ನಿಮಗೆ ರಜಾ. ನಂತರ ಮೇ 29ರಿಂದ ಶಾಲೆಗಳು ಕೂಡ ಶುರುವಾಗ್ತವೆ. 1ರಿಂದ 7ನೇ ತರಗತಿ ರಿಸಲ್ಟ್ ಬಂದ್ಬಿಟ್ಟು ಏಪ್ರಿಲ್ 8ರಂದು ಬರುತ್ತೆ. ನಂತರ 8, 9ನೇ ತರಗತಿ ಫಲಿತಾಂಶ ಬಂದ್ಬಿಟ್ಟು ಏಪ್ರಿಲ್ 10ನೇ ತಾರೀಕು ಬರುತ್ತೆ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಂತರ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳ ಗಮನಕ್ಕೆ ಪ್ರೀ KGಯಿಂದ 10ನೇ ತರಗತಿವರೆಗೂ ಮೇ 27ರಿಂದ ಶಾಲೆ ಶುರುವಾಗಲಿದೆ ಅಂತ ಹೇಳಿದ್ದಾರೆ. ಖಾಸಗಿ ಶಾಲೆಗಳು ಮೇ 27ನೇ ತಾರೀಕಿಗೆ ನಾವು
ಶಾಲೆಗಳನ್ನು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೊಸ ಶೈಕ್ಷಣಿಕ ವರ್ಷ 2024-25 ಹೊಸ ಶೈಕ್ಷಣಿಕ ವರ್ಷದ ಚಟುವಟಿಕೆಗಳು ಈಗಾಗಲೇ ಆರಂಭವಾಗಿದೆ. ಈಗಾಗಲೇ ನಾವು ಹೊಸ ಶೈಕ್ಷಣಿಕ ವರ್ಷವನ್ನು ಆರಂಭ ಮಾಡಿದ್ವಿ. ಬೆಂಗಳೂರು ವ್ಯಾಪ್ತಿಯಲ್ಲಿ ಈಗಾಗಲೇ ಜನವರಿಯಲ್ಲಿ ಹೊಸ ವಿದ್ಯಾರ್ಥಿಗಳ ಪ್ರವೇಶ ಪ್ರಕ್ರಿಯೆ ಶುರುವಾಗಲಿದೆ. ಅಂದರೆ ಜನವರಿಯಿಂದಲೇ ನಾವು ಹೊಸ ವಿದ್ಯಾರ್ಥಿಗಳ ಪ್ರವೇಶ ಪ್ರಕ್ರಿಯೆ ಅಂದರೆ ಅಡ್ಮಿಷನ್ಗೆ ಏನೆಲ್ಲ ಮಾಡಬೇಕು ಅದನ್ನು ಶುರು ಮಾಡಿದ್ದೀವಿ ಅಂತೇಳಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ಹೇಳಿದ್ದಾವೆ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನು ಆಲ್ರೆಡಿ ನಿಮಗೆ ನಂತರ ಅನೌನ್ಸ್ಮೆಂಟ್ ಮಾಡ್ತಾರೆ ಅಡ್ಮಿಷನ್ ಬಗ್ಗೆ ಎಲ್ಲ. ಏಪ್ರಿಲಲ್ಲಿ ಇದು ಅಧಿಕೃತವಾಗಿ ನಡೆಯುತ್ತದೆ. ಏಪ್ರಿಲಲ್ಲಿ ಖಾಸಗಿ ಶಾಲೆಗಳಲ್ಲಿ ಅಡ್ಮಿಷನ್ ಯಾರು ಆಗ್ತೀರಾ, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇಯರ್ಗೆ ಹೋಗ್ಬೋದು, ಶಾಲೆಗಳನ್ನ ಚೇಂಜ್ ಮಾಡ್ಬೋದು. ಆ ಥರ ಅಡ್ಮಿಷನ್ ಅಂದ್ಬಿಟ್ಟು ಏಪ್ರಿಲ್ ತಿಂಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ನಡೀತದೆ. ಖಾಸಗಿ ಅಂದರೆ ಪ್ರೈವೇಟ್ ಶಾಲೆಗಳಲ್ಲಿ ನಡೀತದೆ ಅಂತ ಹೇಳಿದ್ದಾರೆ. ಇಲ್ಲಿ ಬೆಂಗಳೂರು ಬಿಟ್ಟು ಹೊರಗೆ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಏಪ್ರಿಲ್ 3ನೇ ವಾರದಿಂದ ಅಡ್ಮಿಷನ್ ಶುರು ಆಗ್ತದೆ. ಖಾಸಗಿ ಶಾಲೆಗಳಲ್ಲಿ ಏಪ್ರಿಲ್ 1ನೇ ವಾರದಿಂದನೇ ಬೆಂಗಳೂರಿನಲ್ಲಿ ಅಡ್ಮಿಷನ್ ಶುರು ಆಗುತ್ತೆ. ಎಲ್ಲ ಪೋಷಕರು ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸಬೇಕು. ಅವರಿಗೆ ಏಪ್ರಿಲ್ 1ನೇ ವಾರದಿಂದನೇ ಅಡ್ಮಿಷನ್ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ಬೆಂಗಳೂರು ಹೊರತುಪಡಿಸಿ ಉಳಿದ ಯಾವ ಜಿಲ್ಲೆಗಳಿದ್ದಾವೆ ಅದರಲ್ಲಿ ಅಡ್ಮಿಷನ್ ಪ್ರಕ್ರಿಯೆ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸುವುದು, ಅಡ್ಮಿಷನ್ ಮಾಡಿಸೋ ಪ್ರಕ್ರಿಯೆ ಬಂದ್ಬಿಟ್ಟು ಏಪ್ರಿಲ್ 3ನೇ ವಾರದಿಂದ ನಾವು ಶುರು ಮಾಡ್ತೀವಿ ಅಂತ ಹೇಳಿ ರಿಪೋರ್ಟ್ ಕೂಡ ಬಂದಿದೆ. ಇಷ್ಟೆಲ್ಲ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಲಾಸ್ಟಾಗಿ ನಿಮಗೆ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ. ನೋಡೋದಾದರೆ ಇಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ನೋಡೋದಾದರೆ 1ರಿಂದ 7ನೇ ತರಗತಿ ಫಲಿತಾಂಶ ಏಪ್ರಿಲ್ 8ಕ್ಕೆ ಬರುತ್ತೆ. 8-9ನೇ ತರಗತಿ ಫಲಿತಾಂಶ ಏಪ್ರಿಲ್ 10ಕ್ಕೆ ಬರುತ್ತೆ. ಏಪ್ರಿಲ್ 11ರಿಂದ ಮೇ 28ರವರೆಗೂ ಬೇಸಿಗೆ ರಜೆ ಇರ್ತದೆ. ಮೇ 29ರಿಂದ ಶಾಲೆಗಳು ಕೂಡ ಶುರು ಆಗ್ತದೆ. ಖಾಸಗಿ ಶಾಲಾ ವಿದ್ಯಾರ್ಥಿಗಳು ಆಲ್ರೆಡಿ ಶಾಲೆ ಎಲ್ಲದೂ ರಜೆ ಕೂಡ ಕೊಟ್ಟಿದ್ದಾರೆ. ಏಪ್ರಿಲ್ 1ನೇ ವಾರ ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಗಳ ಅಡ್ಮಿಷನ್ ಕೂಡ ಶುರು ಆಗುತ್ತದೆ. ಏಪ್ರಿಲ್ ಕೊನೆಯ ವಾರ ಬೆಂಗಳೂರು ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ಅಡ್ಮಿಷನ್ ಕೂಡ ಶುರುವಾಗುತ್ತದೆ. ಮೇ 27ರಿಂದ ಖಾಸಗಿ ಶಾಲೆಗಳನ್ನು ನಾವು ಶುರು ಮಾಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಇವತ್ತಿನ ಮುಖ್ಯವಾದ ಮಾಹಿತಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮನ್ನು ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.